ಈ ಎರಡರದು ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟೆ ನಿಮಗೆ ನೋಟಿಸ್ನ ಇಶ್ಯೂ ಮಾಡೋದು. ಈ ಅಪ್ಲಿಕೇಶನ್ ಅಲ್ಲೇ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಗಳಿರೋದು, ಯಾರು ಡೌನ್ಲೋಡೇ ಮಾಡಲ್ಲ. ಸೊ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿರೋ ಪ್ರಾಪರ್ಟಿ ಓನರ್ಗಳಿಗೆ ಬಿಬಿಎಂಪಿ ಶೋಕಾಸ್ ನೋಟಿಸ್ ಇಶ್ಯೂ ಮಾಡ್ತಾ ಇದೆ. ಅದು ಬರೀ ಇಂಗ್ಲಿಷ್ ಅಲ್ಲಿ ಇದೆ, ಕನ್ನಡದಲ್ಲೂ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಸಣ್ಣ ಕೋರಿಕೆ. ಹಿಂದೆ ಎಲ್ಲ ಯಾರು ಕರೆಕ್ಟಾಗಿ ಟ್ಯಾಕ್ಸ್ನ ಅಸೆಸ್ಮೆಂಟ್ ಮಾಡಿಲ್ಲ ಅಂದಾಗ ಬಿಬಿಎಂಪಿ ಅವರು ಸ್ಪಾಟ್ ವಿಸಿಟ್ ಮಾಡ್ಬಿಟ್ಟು ಸರ್ವೆ ಮಾಡಿ ನೋಟಿಸ್ಗಳನ್ನ ಕೊಡ್ತಾ ಇದ್ರು, ನೀವು ಕಟ್ಟಿರೋ ಕಂದಾಯ ಸರಿ ಇಲ್ಲ ಅಂತ. ಆದ್ರೆ ಈಗ ಪ್ರಾಪರ್ಟಿ ಓನರ್ಗಳೇ ಸಿಗಾಕೊಂಡ್ಬಿಡ್ತಾ ಇದ್ದಾರೆ. ಹೇಗೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋಲಿ, ಹಾಗೆ ಈ ಶೋಕಾಸ್ ನೋಟಿಸ್ ಪೇಮೆಂಟ್ ಹೆಂಗ್ ಮಾಡಬೇಕು ಗೊತ್ತಲ್ಲ. ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಾಗ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಕೊಡೋ ಇನ್ಫಾರ್ಮೇಶನ್ಗಳು ಹೇಗಿದೆ ಅಂತ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಿಮ್ಗೆ ಹೆಲ್ಪ್ಫುಲ್ ಆಯ್ತು ಅಂದ್ರೆ ಒಂದು ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಈ ಶೋಕಾಸ್ ನೋಟಿಸ್ ಪ್ರೊಸೀಡ್ ಮಾಡೋದಕ್ಕಿಂತ ಮುಂಚೆ ಈಗ ಆಲ್ರೆಡಿ ಶೋಕಾಸ್ ನೋಟಿಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋನು ಲಿಂಕ್ ಇಟ್ಟಿದ್ದೀನಿ, ನೀವು ಹೋಗಿ ನೋಡ್ಬೋದು. ಯಾರ್ಯಾರು ಕರೆಕ್ಟ್ ಆಗಿ ಪ್ರಾಪರ್ಟಿ ಟ್ಯಾಕ್ಸ್ ಡಿಕ್ಲೇರ್ ಮಾಡಿಲ್ಲ ಅಂದಾಗ ನೀವೇ ಸಿಗಾಕೊಂತ ಇದ್ದೀರಾ. ಹೇಗಪ್ಪ ಅಂದಾಗ ಈ ಖಾತೆಗಳ ಮೂಲಕ ಈ ಖಾತಾ ಮಾಡಿಸುವಾಗ ದಯವಿಟ್ಟು ನಿಮ್ಮ ಟ್ಯಾಕ್ಸ್ ಅಸೆಸ್ಮೆಂಟ್ ಏನ್ ಮಾಡಿದ್ದೀರಾ ಮೆಷರ್ಮೆಂಟು ಅದನ್ನ, ಹಾಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ಏನ್ ಮಾಡಿದ್ದೀರಾ ಗಮನ ಇಟ್ಟು ಆಮೇಲೆ ಈ ಆಸ್ತಿಲಿ ಅಪ್ಡೇಷನ್ ಕೊಡಿ. ಇಲ್ಲ ಅಂದ್ರೆ ನಿಮ್ಗೂ ಈ ತರದ ನೋಟಿಸ್ ಪಕ್ಕ ಬರುತ್ತೆ. ಈ ಶೋಕಾಸ್ ನೋಟಿಸ್ನ SMS ಮೂಲಕ ರವಾನೆ ಮಾಡ್ತಾ ಇದ್ದಾರೆ. ಇದು ಬೇಸ್ ಹೆಂಗಪ್ಪ ನಾವು ಚೆಕ್ ಮಾಡ್ಕೊಬೇಕು ಅಂದಾಗ ನಿಮ್ಮ SAS ನಂಬರ್ ಮೂಲಕ ಯಾವುದೇ ತರದ ನೋಟಿಸ್ ಬರಬೇಕು ಅಂದ್ರೆ ಅದು SAS ಮೂಲಕನೇ. ಸೊ ನೀವು ಬಿಬಿಎಂಪಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಪೇ ಫಾರ್ ನೋಟಿಸ್ ಅಂತ ಒಂದು ಕಾಲಮ್ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಶೋಕಾಸ್ ನೋಟಿಸ್ ಅಂತ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ SAS ನಂಬರ್ ಹೊಡ್ಬಿಟ್ಟು ಒಂದು OTP ಬರುತ್ತೆ. OTP ಹಾಕಿದ್ರಿ ಅಂದಾಗ ನಿಮ್ಗೆ ಅಲ್ಲಿ ಆಪ್ಷನ್ ಓಪನ್ ಆಗಿರುತ್ತೆ. ಎಷ್ಟು ವರ್ಷದ್ದು ಎಷ್ಟೆಷ್ಟು ಡಿಫ್ರೆನ್ಸ್ ಅಮೌಂಟ್ಗಳೆಲ್ಲ ರಿಫ್ಲೆಕ್ಷನ್ ಆಗುತ್ತೆ. ನೀವು ಡೌನ್ಲೋಡ್ ಮಾಡಿದ್ರಿ ಅಂದಾಗ ನಿಮ್ಗೆ ಶೋಕಾಸ್ ನೋಟಿಸ್ ಡೌನ್ಲೋಡ್ ಆಗುತ್ತೆ. ಈ ಡೌನ್ಲೋಡ್ ಆದ್ಮೇಲೆ ನೀವು ಏನಕ್ಕೆ ಈ ತರದ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ಏನ್ ಡಿಫ್ರೆನ್ಸಸ್ ಇದೆ, ಏನು ಎತ್ತ ಅನ್ನೋದನ್ನೆಲ್ಲ ಸವಿವರವಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಇದು ಹೇಗಪ್ಪ ಮ್ಯಾಚ್ ಮಾಡ್ತಾರೆ ಅಂದಾಗ ಪ್ರೀವಿಯಸ್ ನೀವೇನು ಟ್ಯಾಕ್ಸ್ ಅಸೆಸ್ಮೆಂಟ್ ಮಾಡಿದಿರಲ್ಲ ಅದು, ಹಾಗೆ ಈ ಖಾತೆಗಳಲ್ಲಿ ಈಗ ಈ ಆಸ್ತಿಗಳಲ್ಲಿ ಏನು ನೀವು ಅಪ್ಡೇಟ್ ಮಾಡಿದಿರಲ್ಲ ಮೆಷರ್ಮೆಂಟ್, ಅದು ಈ ಎರಡರದು ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟೆ ನಿಮ್ಗೆ ನೋಟಿಸ್ನ ಇಶ್ಯೂ ಮಾಡೋದು. ಸೊ ಏನು ನೋಟಿಸು ಜಾರಿ ಮಾಡಿರ್ತೀರಲ್ಲ ಅದನ್ನೆಲ್ಲ ಕನ್ಫರ್ಮೇಶನ್ ಆದ್ಮೇಲೆ ನೆಕ್ಸ್ಟ್ ನೀವು ಪ್ರೊಸೆಸ್ ಏನಪ್ಪಾ ಮಾಡಬೇಕು ಅಂದಾಗ ಜನರೇಟ್ ಡಿಮ್ಯಾಂಡ್ ನೋಟಿಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ಶೋಕಾಸ್ ನೋಟಿಸ್ ಬಿಕಮ್ ಡಿಮ್ಯಾಂಡ್ ನೋಟಿಸ್ ಅಂತ ಆಗುತ್ತೆ. ಸೊ ಡಿಮ್ಯಾಂಡ್ ನೋಟಿಸ್ನ ಜನರೇಟ್ ಮಾಡಬೇಕು. ಜನರೇಟ್ ಮಾಡಾದ್ಮೇಲೆನೆ ನೆಕ್ಸ್ಟ್ ಏನಪ್ಪಾ ಅಂದಾಗ ಪೇಮೆಂಟ್ ಆಪ್ಷನ್ ಬರುತ್ತೆ. ಅಲ್ಲಿ ನೀವು ಹೋಗ್ಬಿಟ್ಟು ನಿಮ್ಮ SAS ನಂಬರ್ ಹೊಡೆದ್ರಿ ಅಂದಾಗ ಯಾವ ಇಯರ್ದು ಶೋಕಾಸ್ ನೋಟಿಸ್ನ ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂತ ಬರುತ್ತೆ. ವಿಡಿಯೋ ಮಾಡ್ತಾ ಇರೋ ಒಂದೇ ಒಂದು ಉದ್ದೇಶ ಕಾರಣ ಏನಪ್ಪಾ ಅಂದಾಗ ಏನ್ ಮಾಡ್ತಾರೆ ಅಂದಾಗ ಶೋಕಾಸ್ ನೋಟಿಸ್ ಬಂದ್ಬಿಟ್ಟ, ಡಿಫ್ರೆನ್ಸ್ ಇದೆಯಾ, ಸರಿ ಆಯ್ತು ಪೇಮೆಂಟ್ ಮಾಡ್ಬಿಡೋಣ ಅಂತ ಪೇಮೆಂಟ್ಗೆ ಹೋಗ್ತಾರೆ. ದಯವಿಟ್ಟು ನೀವು ಈ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಅದು ಅಪ್ಲಿಕೇಶನ್ ಅದು ಏನ್ ಚೇಂಜಸ್ ಮಾಡ್ತಾ ಇದ್ದಾರೆ, ಏನಕ್ಕೋಸ್ಕರ ಚೇಂಜಸ್ ಆಗ್ತಾ ಇದೆ, ಏನೆಲ್ಲ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಆ ಅಪ್ಲಿಕೇಶನ್ ಫಾರಂ ನ ನೀವು ದಯವಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ನಾಳೆ ತುಂಬಾ ಇಂಪಾರ್ಟೆಂಟು, ಹೆಲ್ಪ್ಫುಲ್ ಆಗುತ್ತೆ. ಎಲ್ಲಿಂದ ನೀವು ಪೇಮೆಂಟ್ ಮಾಡ್ತಾ ಇದ್ದೀರಾ, ಎಷ್ಟು ನೀವು ನೋಟಿಸ್ಗೆ ರೆಸ್ಪಾನ್ಸ್ ಮಾಡ್ತಾ ಇರೋ ಅನ್ನೋ ಎಲ್ಲ ಡೀಟೇಲ್ಗಳು ಆ ಅಪ್ಲಿಕೇಶನ್ ಅಲ್ಲೇ ಇರೋದು. ತುಂಬಾ ಜನ ಏನ್ ಮಾಡ್ತಾರೆ ಅಂದಾಗ ಆ ಶೋಕಾಸ್ ನೋಟಿಸಾ ಸರಿ ಓಕೆ ಪೇಮೆಂಟ್ ಮಾಡೋಣ ಅಂತ ಪೇಮೆಂಟ್ ಮಾಡ್ಬಿಡ್ತೀರಾ, ರಸೀದ್ ಜನರೇಟ್ ಮಾಡ್ಕೊಂತೀರಾ. ಅದ್ರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಕ್ಕಂತಾನೆ ಈ ವಿಡಿಯೋ ಮಾಡಿರೋದು. ಈ ಅಪ್ಲಿಕೇಶನ್ ಅಲ್ಲೇ ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಗಳಿರೋದು, ಯಾರು ಡೌನ್ಲೋಡೇ ಮಾಡಲ್ಲ. ಈ ಶೋಕಾಸ್ ನೋಟಿಸ್ ಹೇಗಪ್ಪ ಅಂದಾಗ 2 years 3 years 5 years ಆ ತರ ಸಪ್ರೇಟ್ ಆಗಿ ಅಪ್ಲಿಕೇಶನ್ಗಳಿರ್ತವೆ. ಇಯರ್ ವೈಸು ನೀವು ಸಪ್ರೇಟ್ ಆಗಿ ಒಂದೊಂದ್ಸತಿ ಒಂದೊಂದು ಡೌನ್ಲೋಡ್ ಮಾಡ್ಕೊಬೇಕು, ಆಮೇಲೆ ಡಿಮ್ಯಾಂಡ್ ಜನರೇಟ್ ಮಾಡಬೇಕು, ಆಮೇಲೆ ಪೇಮೆಂಟ್ ಮಾಡಬೇಕು. ಒಟ್ಟಿಗೆ ಪೇಮೆಂಟ್ ಮಾಡೋಕ್ಕಾಗಲ್ಲ. ಸೊ ನನಗೆ ಗೊತ್ತಿರಂಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರ್ಯಾರು ಈ ತರ ಶೋಕಾಸ್ ನೋಟಿಸ್ ರಿಸೀವ್ ಮಾಡ್ಕೊಂಡಿದ್ರು ಪೇಮೆಂಟ್ ಮಾಡ್ಬಿಡಿ, ಇಲ್ಲಾಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಪೆನಾಲ್ಟಿ ಡಬಲ್ ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಇನ್ ಕೆಲವರು ಕೇಳಿದ್ರು, ಅಲ್ಲ ಸರ್ ನಾವು ಅಪೀಲ್ಗೆ ಹೋಗ್ಬೋದಲ್ವಾ, ನಮ್ದು ಕರೆಕ್ಟ್ ಆಗಿತ್ತು ಅಂದ್ರೆ ನಾವು ಅಪೀಲ್ ಹೋಗ್ಬೋದಲ್ಲ ಅಂತ ಕೆಲವರು ಕ್ವಶನ್ ರೈಸ್ ಮಾಡಿದ್ರು. ನಿಜವಾಗ್ಲೂ ಅಪೀಲ್ಗೆ ಹೋಗ್ಬೋದು, ನೀವು ಅವ್ರಿಗೆ ರಿಟರ್ನ್ ಅರ್ಜಿ ಹಾಕ್ಬಹುದು. ಬಟ್
ಇದು ಫಿಕ್ಸ್ ಆಗಿರೋದು ನೀವೇ ಡಿಕ್ಲೇರ್ ಮಾಡಿರುವ ಈ ಖಾತಾ ಬೇಸ್ ಮೇಲೆ. ಅರ್ಥ ಮಾಡ್ಕೊಳ್ಳಿ. ಇದ್ರ ಮೇಲೇನು ನೀವು ಹೋಗ್ತೀರಾ ಅಂದಾಗ ನೀವು ತಿಳಿಸುವ ಮಾಹಿತಿ ಕರೆಕ್ಟ್ ಆಗಿರ್ಬೇಕು. ಸೈಟ್ ಏರಿಯಾ ಆಗಲಿ ಅಥವಾ ಬಿಲ್ಡಪ್ ಏರಿಯಾ ಆಗಲಿ. ಕರೆಕ್ಟ್ ಅಲ್ವರಾ? ಸೊ ತಿಳಿಸಿದ ಮಾಹಿತಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇದೇ ತರದ ಇನ್ಫಾರ್ಮೇಶನ್ಗಳಿಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.